ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಇರ್ತದೆ. ಇವತ್ತು ನಾನು ನಿಮಗೆ ಬಿಹೈಂಡ್ ದ ಸೀನ್ ತೋರಿಸ್ತೇನೆ. ಇವತ್ತು ನಾನೊಂದು ಲುಕ್ ರೀಕ್ರಿಯೇಟ್ ಮಾಡ್ತಿದ್ದೇನೆ, ಒಂದು ಸಾಂಗ್ ಇದು. ಸೊ ನೀವು ಅದು ಯಾವುದು ಲುಕ್ ಅಂತ ವಿಡಿಯೋ ಎಂಡ್ ತನಕ ನೋಡಿ ಮತ್ತು ಗೆಸ್ ಮಾಡಿ ಯಾವುದು ಲುಕ್ ಮಾಡ್ತಿದ್ದೇನೆ ಅಂತ, ರೀಕ್ರಿಯೇಟ್ ಮಾಡ್ತಿದ್ದೇನೆ ಅಂತ. ಸೊ ಈಗ ಟೈಮ್ ಆಗ್ತಾ ಉಂಟು ತುಂಬ, ನನಗೆ ಬೇಗ ಬೇಗ ಶೂಟ್ ಮಾಡಬೇಕು ವಿಡಿಯೋ. ಸೊ ನೀವು ನಾನೀಗ ರಪ್ಪ ರೆಡಿ ಆಗ್ತೇನೆ. ರೆಡಿ ಆಗ್ತಾ ನಿಮಗೆ ಹೇಗೆ ಎಲ್ಲ ಮೇಕಪ್ ಎಲ್ಲ ಮಾಡ್ತೇನೆ ಅಂತ ತೋರಿಸ್ತೇನೆ. ಸೊ ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಇದುಂಟಲ್ಲ ವಿಡಿಯೋ ಮಾಡಲಿಕ್ಕೆ ಹೇರ್ ಸ್ಟೈಲಿಗೆ ಅಮ್ಮ ಇದು ತಂದಿದ್ದಾರೆ, ಕಾಕಡ. ಸೊ ಇದು ಹೇರ್ ಸ್ಟೈಲಿಗೆ ಯೂಸ್ ಮಾಡ್ತೇನೆ. ಈಗ ನಾನು ರಪ್ಪ ಡ್ರೆಸ್ ಚೇಂಜ್ ಮಾಡ್ತೇನೆ. ನಂದು ಅದಕ್ಕೆ ಮ್ಯಾಚ್ ಆಗುವಂಥ ಆಲ್ಮೋಸ್ಟ್ ಕ್ಲೋಸ್ ಆಗಿರುವ ಸಾರಿ ಹಾಕ್ತೇನೆ. ಅದು ಸೇಮ್ ಲುಕ್ಕಿಗೆ ನನ್ನ ಹತ್ರ ಸೇಮ್ ಔಟ್ಫಿಟ್ ಇಲ್ಲ. ಸೊ ಅದಕ್ಕೆ ಆಲ್ಮೋಸ್ಟ್ ಕ್ಲೋಸ್ ಆಗಿ ಮ್ಯಾಚ್ ಆಗುವಂಥ ಯಾವುದುಂಟಂತ ನೋಡ್ತೇನೆ. ಮತ್ತು ಅದು ಸ್ಕರ್ಟ್ ಮತ್ತು ಟಾಪ್ ಹಾಗೆ. ಸೊ ಅದಕ್ಕೆ ಅದು ಸ್ಕರ್ಟನ್ನು ಟೈ ಮಾಡಬೇಕು. ಅದು ನಮಗೆ ಹೇಗೆ ಟೈ ಮಾಡೋದು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಅಮ್ಮನನ್ನು ಕರೆದಿದ್ದೇನೆ ಹೆಲ್ಪ್ ಮಾಡಲಿಕ್ಕೆ, ಅದು ಟೈ ಮಾಡಲಿಕ್ಕೆ. ಸೊ ಇನ್ನು ಹೇಗೆ ಮಾಡೋದು ಅಂತ ನೋಡಬೇಕು. ನಿಮಗೆ ಅದೆಲ್ಲ ಹಾಕಿ ಮಾಡಿ ಎಲ್ಲ ತೋರಿಸ್ತೇನೆ. ಗೈಸ್, ಇದು ಇಷ್ಟು ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಎಕ್ಸಾಕ್ಟ್ಲಿ ಕರೆಕ್ಟ್ ಆಯ್ತಾ ಇಲ್ವ ಅಂತ ಗೊತ್ತಿಲ್ಲ. ಇದು ಬ್ಲೌಸ್ ಇದಕ್ಕೆ ಅಷ್ಟು ಮ್ಯಾಚ್ ಆಗೋದಿಲ್ಲ, ಆದರೆ ಕ್ಲೋಸ್ ಮ್ಯಾಚ್ ಆಗೋದಂದರೆ ಇದೇ ಇರೋದು ನನ್ನ ಹತ್ರ. ಸೊ ಇದೊಂದು ಬ್ಲೌಸ್ ಮತ್ತೊಂದು ಸ್ಕರ್ಟ್ ಹಾಕಿದ್ದೇನೆ. ಸೊ ಇದು ಔಟ್ಫಿಟ್. ಇದು ಸ್ಕರ್ಟ್ ಪರ್ಫೆಕ್ಟ್ ಆಗಲಿಲ್ಲ ಡ್ರೇಪ್ ಮಾಡಿದ್ದು, ಆದರೆ ಎಷ್ಟಾಗ್ತದೆ ಅಷ್ಟು ಡ್ರೇಪ್ ಮಾಡಿದ್ದೇವೆ. ಇನ್ನು ನಾನು ಮೇಕಪ್ ಮಾಡ್ತೇನೆ. ಮೇಕಪ್ಪಿಗೆ ಐ ಶ್ಯಾಡೋ ಹಾಕಲಿಕ್ಕೆ ಉಂಟು. ಐ ಶ್ಯಾಡೋ ಸ್ವಲ್ಪ ಡಾರ್ಕಲ್ಲಿ ಹಾಕ್ತೇನೆ. ಮತ್ತು ಬೇರೆ ಎಲ್ಲ ನಾರ್ಮಲ್. ಜ್ಯುವೆಲ್ರಿ ಇಯರಿಂಗ್ ಮಾತ್ರ, ನೆಕ್ಕಿಗೆ ಏನು ಹಾಕೋದಿಲ್ಲ. ಹ್ಯಾಂಡಿಗೆ ಬ್ಯಾಂಗಲ್ಸ್ ಹಾಕ್ತೇನೆ ಮತ್ತು ಅಷ್ಟೇ. ಸೊ ನಾ ಮೇಕಪ್ ನಿಮಗೆ ಎಲ್ಲ ಫುಲ್ ಟ್ಯುಟೋರಿಯಲ್ ತೋರಿಸೋದಿಲ್ಲ, ಅಂದರೆ ಫುಲ್ ಹೆಡ್ ಟು ಮೇನ್ ಹೇಗೆ ಮಾಡ್ತೇನೆ ಹಾಗೆ ಮತ್ತು ಎಲ್ಲ ಆಫ್ ಕ್ಯಾಮ್ರಾ ಮಾಡ್ತೇನೆ. ಯಾಕೆಂದರೆ ನಾನು ನಿಮಗೆಲ್ಲ ತೋರಿಸಿದರೆ ನನಗೆ ಮತ್ತು ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಲೇಟ್ ಆಗ್ತದೆ, ಸನ್ಲೈಟ್ ಹೋಗ್ತದೆ. ಸೊ ಸನ್ಲೈಟ್ ಹೋದರೆ ಮತ್ತು ವಿಡಿಯೋ ಕ್ವಾಲಿಟಿ ಅಷ್ಟು ಒಳ್ಳೆ ಬರೋದಿಲ್ಲ. ಸೊ ಅದಕ್ಕೆ ಬೇಗ ಸನ್ಲೈಟ್ ಇರುವಾಗ ವಿಡಿಯೋ ಮಾಡ್ತೇನೆ. ಗೈಸ್, ಸೊ ಫಸ್ಟ್ ಈಗ ನಾನು ನಂದು ಬೇಸ್ ಮೇಕಪ್ ಮಾಡ್ತೇನೆ. ಬೇಸ್ ಮೇಕಪ್ಪಿಗೆ ನಾನು ಯೂಸ್ ಮಾಡೋದು ಪಾಂಡ್ಸ್ ಬೇಬಿ ಕ್ರೀಮ್ ಮತ್ತು ನಾಯ್ಕಾದು ಕಾಂಪ್ಯಾಕ್ಟ್ ಪೌಡರ್. ಬೇಬಿ ಕ್ರೀಮ್ಗೆ ಸ್ವಲ್ಪ ಮಾಯ್ಶ್ಚರೈಸರ್ ಮಿಕ್ಸ್ ಮಾಡಿ ಯೂಸ್ ಮಾಡ್ತೇನೆ. ಮತ್ತು ಬೇಸ್ ಮೇಕಪ್ಪಿಗೆ ಅಷ್ಟೇ. ಮತ್ತು ನಾನು ಬ್ಲಷ್ ಯೂಸ್ ಮಾಡ್ತೇನೆ. ಬ್ಲಷ್ ಯೂಸ್ ಮಾಡಿ ಹೈಲೈಟರ್ ಯೂಸ್ ಮಾಡ್ತೇನೆ ಬೇಸಿಗೆ. ಮತ್ತು ಐಸ್ಗೆ ಐ ಶ್ಯಾಡೋ, ಐಲೈನರ್, ಕಾಜಲ್, ಮತ್ತು ಲಿಪ್ಸಿಗೆ ಲಿಪ್ಸ್ಟಿಕ್, ಮತ್ತೊಂದು ಬಿಂದಿರ್ತೇನೆ ಅಷ್ಟೇ. ಸೊ ಇಯರಿಂಗ್ ಯಾವುದು ಹಾಕಬೇಕಂತ ನಾನು ಲಾಸ್ಟಿಗೆ ನೋಡ್ತೇನೆ. ಸೊ ಈಗ ನಾನು ರಪ್ಪ ಮೇಕಪ್ ಮಾಡಿ ಬರ್ತೇನೆ. ನಿಮಗೆ ಹೇಗೆ ಮಾಡೋದು ಅಂತ ತೋರಿಸೋದಿಲ್ಲ, ಯಾಕೆಂದರೆ ನನಗೆ ಲೇಟ್ ಆಗ್ತದೆ. ಸೊ ಆಫ್ ಕ್ಯಾಮ್ರಾದಲ್ಲಿ ಮಾಡಿ ಬರ್ತೇನೆ. ಗಾಯ್ಸ್, ನಂದು ಮೇಕಪ್ ಆಯಿತು. ಐಸ್ ಸ್ವಲ್ಪ ಡಾರ್ಕ್ ಆಗಿದೆ. ಬೋಲ್ಡ್ ಇಟ್ಟಿದ್ದೇನೆ, ಲೈಟ್ ಮಾಡಲಿಲ್ಲ, ಡಾರ್ಕ್ ಇಟ್ಟಿದ್ದೇನೆ. ಸೊ ಈಗ ಇನ್ನು ಎಂತ ಅಂದರೆ ನಾನು ಹೇರ್ ಸ್ಟೈಲ್ ಮಾಡಿಸ್ತೇನೆ. ಲಿಪ್ಸ್ಟಿಕ್ ಲಾಸ್ಟಿಗೆ ಹಾಕ್ತೇನೆ. ಹೇರ್ ಸ್ಟೈಲ್ ಎಲ್ಲ ಆದಮೇಲೆ ಇಲ್ಲದ್ರದ್ದೆಲ್ಲ ಹೋಗ್ತದೆ, ಸೊ ಸ್ಪಜ್ ಆಗ್ತದೆ. ಸೊ ಅದಕ್ಕೆ ನಾನು ಮತ್ತೆ ಲಾಸ್ಟಿಗೆ ಹಾಕ್ತೇನೆ. ಈಗ ನಾನು ಅಮ್ಮನನ್ನು ಕರೆದು ಅವರ ಹತ್ರ ಹೇರ್ ಸ್ಟೈಲ್ ಮಾಡಿಸ್ತೇನೆ. ಹೇರ್ ಸ್ಟೈಲ್ ಇವತ್ತು ಅವರು ಮಾಡ್ತಾರೆ, ಯಾಕೆಂದರೆ ನನಗೆ ಅದು ಹೇರ್ ಸ್ಟೈಲ್ ಹೇಗೆ ಮಾಡೋದು ಅಂತ ಬರೋದಿಲ್ಲ. ಸೊ ಅದಕ್ಕೆ ಅಮ್ಮ ಮಾಡ್ತಾರೆ. ಗೈಸ್, ನಂದು ಮೇಕಪ್ ಮಾಡಿ ಆಯಿತು. ಲುಕ್ ಎಲ್ಲ ಒಳ್ಳೆ ಕಾಣ್ತಾ ಉಂಟು. ನನ್ನ ಹತ್ರ ಈಗ ಇಯರಿಂಗಿಗೆ 3 ಆಪ್ಷನ್ ಉಂಟು. ಒಂದಿದು, ಮತ್ತೊಂದು ಇದು ಸಣ್ಣ ಜುಮ್ಕ, ಇದೊಂದು ಸಣ್ಣ ಜುಮ್ಕ, ಮತ್ತೊಂದು ಇದು ಅಷ್ಟು ಮ್ಯಾಚ್ ಯಾವುದು ಒಳ್ಳೆ ಮ್ಯಾಚ್ ಆಗ್ತದಂತ ಕೇಳಿ ಎಲ್ಲ ಹಾಕ್ತೇನೆ. ಸೊ ಯಾವುದಂತ ನಿಮಗೆ ಫೈನಲ್ ಮತ್ತೆ ತೋರಿಸ್ತೇನೆ. ಫೈನಲ್ ಲುಕ್ ನಂದು ಲುಕ್ ಕಂಪ್ಲೀಟ್ ಆಯಿತು. ಐ ಶ್ಯಾಡೋ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಆಗ್ತದೆ, ಆದರೆ ಈಗ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಂದು ಲುಕ್ ಕಂಪ್ಲೀಟ್ ಆಯಿತು. ನಾನು ಯಾರ್ದು ಲುಕ್ ಮಾಡೋದು ಅಂತ ಹೇಳಿ, ಯಾರ್ದು ಲುಕ್ ಮಾಡಿದ್ದು, ಯಾವುದು ಲುಕ್ ರೀಕ್ರಿಯೇಟ್ ಮಾಡ್ತಿದ್ದೇನೆ ಅಂತ ಹೇಳಿ. ಸೊ ಇದು ನಂದು ಫೈನಲ್ ಲುಕ್. ಗೈಸ್, ಇದು ನಂದು
ಫೈನಲ್ ಸೊ ನೀವು ನಾನು ಯಾರ್ದು ಲುಕ್ ರೀಕ್ರಿಯೇಟ್ ಮಾಡಿದಂತ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಈಗ ನಾನು ರಪ್ಪ ಇದರ ವಿಡಿಯೋ ತೆಗೆದು ಬರ್ತೇನೆ, ಏನು ಮತ್ತೆ ಸಿಗ್ತೇನೆ. ಸೊ ಗಾಯ್ಸ್, ನನಗೆ ನಿನ್ನೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ನಂದು ವಿಡಿಯೋ ಮಾಡಿದಾದ್ಮೇಲೆ ಜೋರು ಗುಡುಗು ಬರ್ತಾಯಿತ್ತು ಮತ್ತು ಮಳೆ ಸಹ ಇತ್ತು. ಸೊ ಹಾಗೆ ಲೈಟ್ ಹೋದದಕ್ಕೆ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಏನಂದರೆ ನಾನು ಪಿಕ್ಸ್ ಮತ್ತು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ. ಸೊ ನಿಮಗೆ ನೋಡಲಿಕ್ಕೆ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ. ಮತ್ತು ನಿಮಗೆ ಅದು ಯಾವುದರ ಲುಕ್ ರೀಕ್ರಿಯೇಟ್ ಮಾಡಿದಂಥ ಗೆಸ್ ಮಾಡಿ ಹೇಳಿ, ಯಾವುದು ಸಾಂಗಿದು ಲುಕ್ ಅಂತ. ಅದು ವಿಡಿಯೋವನ್ನು ನಾನು ಶಾರ್ಟಲ್ಲಿ ಸಹ ಪೋಸ್ಟ್ ಮಾಡಿದ್ದೀನಿ, ನೀವು ನೋಡಲಿಲ್ಲ ಆದರೆ ಬೇಗ ನೋಡಿ. ಇನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.